ಇವತ್ತು ಈಗಾಗಲೇ ನಿನ್ನೆ ರಾತ್ರಿಯಲ್ಲೂ ಕೂಡ ಸುಮಾರು 1:30 ತನಕನೂ ನಾನು ಇದರಲ್ಲಿ ಭಾಗವಹಿಸಿ ಹೋಗಿರುವಂತದ್ದು. ಇವತ್ತು ರಾತ್ರಿಯೆಲ್ಲ ಕೂಡ ನಮ್ಮ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರು ಕೂಡ ಸೇರಿ ಇಲ್ಲೇ ಮಲಗಿದ್ದಾರೆ. ತಾವು ಎಡಿಸಿ ಅನ್ಕೊಳ್ತೀವಿ. ಕನಿಷ್ಠ ಪಕ್ಷ ಅಂತಂದ್ರೆ ಸಾರ್ವಜನಿಕ ಆದ್ರೂ ಕೂಡ ಬಂದು ವಿಷಯನ ನಿನ್ನೆನೆ ತಾವು ತಿಳ್ಕೊಂಡು ಹೋಗಿ ಸರ್ಕಾರದ ಗಮನಕ್ಕೆ ತಗೊಂಡೋಗ್ಬಿಟ್ಟು ಇವತ್ತು ಬೆಳಿಗ್ಗೆ ಬಂದು ಉತ್ತರ ಕೊಡುವಂತ ಒಂದು ಪರಿಸ್ಥಿತಿ ಇರಬೇಕಾಗಿತ್ತು. ನನಗೆ ಅನ್ಸರೋ ಮಟ್ಟಿಗೆ ಇದ್ರೆ ತುಂಬಾ ಹಗುರವಾಗಿ ತಗೊಂಡಿದ್ದಾರೆ ತಾವೆಲ್ಲರೂ ಕೂಡ ಅಧಿಕಾರಿಗಳಂದ್ರೆ ಇನ್ನೇನ್ ಬಿಡು ಅಂತ ಹೇಳಿ. ಏನಿದ್ರು ಕೂಡ ಕಾಂಗ್ರೆಸ್ ನಾಟಕ ಇನ್ನ 1.5 ವರ್ಷ ಅಷ್ಟೇ. ನಾನು ಹೇಳ್ತಾ ಇರೋದಂದ್ರೆ ಭಗವಂತ ಅಧಿಕಾರ ಕೊಟ್ಟಿರುವಂತ ಸಮಯದಲ್ಲಿ ಈ ಕ್ಷಣದಲ್ಲಾದ್ರೂ ಕೂಡ ಜನ ನಮಗೇನು ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ, ಜನರಿಗೆ ನಾವೇನಾದ್ರೂ ಒಂದಿಷ್ಟು ಒಳ್ಳೇದನ್ನ ಮಾಡಬೇಕು ಅನ್ನೋಂಥ ಯೋಚನೆ ಇರಬೇಕಾಗಿತ್ತು. ಮತ್ತು ಯಾಕೆ ಭಾರತೀಯ ಜನತಾ ಪಕ್ಷದವರು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕಾಗಿತ್ತು. ಬಟ್ ಆ ಪ್ರಯತ್ನ ಕೂಡ ಯಾರು ಕೂಡ ತಾವು ಮಾಡಿಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಇವತ್ತು ಬರದ ವಿಷಯದಲ್ಲಾಗಿರ್ಬೋದು, ಪರಿಹಾರ ಘೋಷಣೆ ಮಾಡಿದ್ದು ಜಿಲ್ಲಾಧಿಕಾರಿಗಳಿಗೆ ನಿಮಗೇನು ಅಧಿಕಾರ ಇರಲ್ಲ. ಯಾಕಂದ್ರೆ ನಾವು ಅಧಿಕಾರ ಮಾಡಿರೋ ಕಾರಣ ಅವ್ರಿಗೆ ಅಧಿಕಾರ ಇರಲ್ಲ. ಏನಿದ್ರು ಕೂಡ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಬೇಕು. ಆದ್ರೆ ತಮ್ಮ ಮೂಲಕ ನಾವಿವತ್ತು ಸರ್ಕಾರಕ್ಕೆ ನಾವಿವತ್ತೇನು ನಮ್ಮ ಒಂದು ಡಿಮ್ಯಾಂಡ್ಗಳನ್ನು ಈಗಾಗಲೇ ಅನಿಲ್ ನಾಯ್ಡು ಅವರು ಹೇಳಿದ್ದಾರೆ. ಗೋಶಾಲೆಗಳನ್ನ ತೆಗೆಯೋದಾಗ್ಲಿ, ಅವುಗಳಿಗೆ ಆಹಾರದ ವಿಚಾರ ಆಗಿರ್ಬೋದು, ಮತ್ತು ಬರದಿಂದ ಇವತ್ತು ಏನು ಮುಂಗಾರು ಮಳೆಯಿಂದ ಹೊಡೆತದಿಂದ ಎಲ್ಲ ಬೀಜವನ್ನು ಇವತ್ತು ಇದಾದ್ರೂ ಕೂಡ ಮತ್ತೆ ಇವತ್ತು ಏನು ಬೆಳೆ ಬಂದಿದ್ದಂಗೆ ಒಣಗೋಗಿದೆ ಅಂತ ಒಂದು ರೈತರಿಗೆ ಸಹಾಯ ಮಾಡೋದಾಗ್ಲಿ, ಮತ್ತೆ ನೀರು ಬಿಡುವಂತ ವಿಷಯದಲ್ಲಿ ತಮಿಳುನಾಡು ಅವರು ಬಹಳ ಸವಿವರವಾಗಿ ಹೇಳಿದ್ದಾರೆ. ಆ ವಿಚಾರ ಯಾಕಂದ್ರೆ ಇವತ್ತಿಗೆ 51 TMC ಕ್ರಾಸ್ ಆಗಿದೆ. ದಿನ 6-7 TMC ನೀರು ಇನ್ಫ್ಲೋ ಬರ್ತಾನೆ ಇದೆ. ಹಾಗಾಗಿ ತಾವು ಏನು ಅದರ ಬಗ್ಗೆ ತಡ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಕಣ್ಮುಂದನೆ ಕಾಣಿಸ್ತಾ ಇದೆ. ಮಲೆನಾಡು ಆಗಿರ್ಬೋದು, ನಮ್ಮ ವೆಸ್ಟರ್ನ್ ಘಾಟ್ ಏರಿಯಾದಲ್ಲಿ ಉಳಿದಿದ್ದ ಕಡೆ ಯಾವ ರೀತಿ ಮಳೆ ಬರ್ತಾ ಇದೆ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮಗೆ ಒಳಹರಿವು ಅನ್ನೋದಿದೆ. ಅದನ್ನ ಆಧಾರ ಮಾಡಿಕೊಂಡು ತಕ್ಷಣ ನೀರು ಬಿಡೋದಕ್ಕೆ ಕೂಡ ನಮಗೇನು ತೊಂದರೆ ಕೂಡ ಇಲ್ಲ. ಹಾಗಾಗಿ ಇವತ್ತು ಪ್ರಮುಖವಾಗಿ ಇವತ್ತು ನಮ್ಮ ಒಂದು ಬರದ ವಿಷಯದಲ್ಲಿ ರೈತರಿಗೆ ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರಧನ ಕೊಡುವಂತ ಒಂದು ಕೆಲಸ ಆಗ್ಬೇಕು. ಮತ್ತು ತಕ್ಷಣ ನೀರನ್ನ ಎಲ್ಲ ಕಾಲುವೆಗಳಿಗೆ ಕೂಡ ನೀರನ್ನು ಬಿಡುವುದರ ಮೂಲಕ ರೈತರಿಗೆ ಇವತ್ತು ಸಹಾಯ ಅಂತ ಚಾಚಬೇಕು. ಜೊತೆಗೆ ಯಾವುದೇ ಒಂದು ವಿಷಯದಲ್ಲೂ ಕೂಡ ಹಿಂದೆ ಮುಂದೆ ನೋಡಿದ್ದೇನೆ ತಕ್ಷಣ ನಾವು ಇವತ್ತೇ ನಮ್ಮ ಸಂಬಂಧಪಟ್ಟ ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ತಿಳಿಸಿ ಸಂಜೆ ಒಳಗಡೆ ಅದಕ್ಕೆ ಸಂಬಂಧಪಟ್ಟ ಒಂದು ಘೋಷಣೆಯನ್ನು ತಾವು ಮಾಡೋ ಪ್ರಯತ್ನ ಮಾಡಿ. ಇಲ್ಲ ಅಂತಂದ್ರೆ ಇವತ್ತು ನಾವು ಇಲ್ಲಿ ಧರಣಿ ಮಾಡ್ತಾ ಇರುವಂತದ್ದು ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಮಾತ್ರ ಇವತ್ತು ನಾವಿಲ್ಲಿ ಇರುವಂತದ್ದು. ಇವತ್ತು ಇಡೀ ಪಕ್ಷದ ಕಾರ್ಯಕರ್ತರು ಬಂದ್ರೆ ನಿಮ್ ಕೈಲಿ ಆಗ್ತಾ ಇದ್ದೀವಿ. ನಿಮಗೆ ಯಾವುದೇ ಕಾರಣಕ್ಕೂ ನೀವು ಅಟ್ಲೀಸ್ಟ್ ಇನ್ನೊಂದು 10 ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸ್ಕೊಳ್ಳುವಂತ ಒಂದು ಸ್ಥಿತಿ ಬರುತ್ತೆ ನಿಮಗೆ. ಇವತ್ತು ನಾವು ಪ್ರಮುಖ ಕಾರ್ಯಕರ್ತರು ಮಾತ್ರ ಸಾಂಕೇತಿಕವಾಗಿ ಶಾಂತಿಯುತವಾಗಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ದೀವಿ. ಇವತ್ತು ನಮ್ಮ ಮನವಿಯನ್ನ ನಮ್ಮ ಜಿಲ್ಲಾಧ್ಯಕ್ಷರು ಅನಿಲ್ ನಾಯ್ಡು ಅವರು ಏನು ರೆಡಿ ಮಾಡಿದ್ದಾರೆ ಅದನ್ನ ನಾವು ತಮ್ಮ ಕೈಯಲ್ಲಿ ನಾವು ಇವತ್ತು ಕೊಡ್ತೀವಿ. ಅದನ್ನ ಸರ್ಕಾರಕ್ಕೆ ಮುಟ್ಟಿಸಿ ಇವತ್ತು ಸಂಜೆ ಒಳಗಡೆ ಆಗ್ಲಿ ಅಥವಾ ನಾಳೆ ಆಗ್ಲಿ ಒಂದು ಪತ್ರಿಕೆ ಬಿಡುಗಡೆ ಮಾಡುವುದರ ಮೂಲಕ ನಮ್ಮ ಹೋರಾಟಕ್ಕೆ ಸರಿಯಾದ ಉತ್ತರ ನೀವು ಕೊಟ್ಟರೆ ಪರವಾಗಿಲ್ಲ. ಇಲ್ಲ ಅಂತಂದ್ರೆ ಮುಂದಿನ ಹೋರಾಟದ ಬಗ್ಗೆ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಈ ನನ್ನ ಮಾತನ್ನು ನಾನು ಮುಕ್ತಾಯ ಮಾಡ್ತೇನೆ.